ಚೆನ್ನಾಗಿದೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ ಕಥೆ ಇದೆ, ಚೆನ್ನಾಗಿದೆ. ಸೂಪರ್ ಆಗೈತೆ. ಚೆನ್ನಾಗಿದೆ, ಸೂಪರ್. ತುಂಬ ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ ಸಕಲಾಗಿದೆ, ಮತ್ತು ಕಾಮಿಡಿ ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದಾದ್ರು ಬಿಡ್ತಾರೆ ಆಫರು, ಈ ಫಿಲಮ್ ನೋಡಿದ್ರೆ ಸೂಪರ್ ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫುಲ್ಲು ಸೂಪರ್ ಆಗಿದೆ. ಫಿಲಮ್ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ ಮೂವಿ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಏನು ಇಷ್ಟ ಎಲ್ಲ ಚೆನ್ನಾಗಿದೆ. ಸಿನಿಮಾ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಪ್ರಮೋದ್ ಶೆಟ್ಟಿ ಸರ್ದು ಡಬಲ್ ಶೇಡ್ ಇರೋದು ತುಂಬ ಎಕ್ಸೈಟ್ಮೆಂಟ್ ಇದೆ. ತುಂಬ ಚೆನ್ನಾಗಿ ಆಡಿಯನ್ಸ್ನ ಕೂರಿಸುತ್ತೆ. ಸೊ ಆಲ್ ದ ಬೆಸ್ಟ್. ಶೆಟ್ರು ಇಂಡಸ್ಟ್ರಿನ ಆಡೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಗಿದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದು ಕಾಕಿ ಡ್ರೆಸ್ ಹಾಕೊಂಡು. ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾಗೆ ಬರಬೇಕು. ಸಿನಿಮಾಗೆ ಬಂದು ನೋಡಿದವ್ರು ಎಲ್ಲರೂ ಹೇಳೋದು ಒಂದೇ ಮಾತು, ಶಬಾಷ್ ಬಿಡಿ ಮಗನೇ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಒಂದ್ಸಲ ಆದರೂ ಶಬಾಷ್ ಬಿಡಿ ಮಗನೇ ಅಂತ ಅನ್ಸ್ಕೊಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಥರ ಆಸೆ ಇದ್ದರೆ ಬಂದು ಸಿನಿಮಾ ನೋಡಿ, ಶಬಾಷ್ ಬಿಡಿ ಮಗನೇ. ಹೇಗೆ ಅನ್ನಿಸ್ತು ನಿಮಗೆಲ್ಲ ಮೂವಿ? ಚೆನ್ನಾಗಿ ಅನ್ನಿಸ್ತಾ? ನಿಮಗೆ ಇಷ್ಟ ಆಯಿತಾ? ನಿಮಗೆ ಇಷ್ಟ ಆಗಿದ್ರೆ ನಮಗೂ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬ ಕಾಮಿಡಿ ಆಗಿದೆ ಆ್ಯಂಡ್ ಸಸ್ಪೆನ್ಸ್ ಇದೆ. ಪ್ರಮೋದ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನ್ನ ಪೋರ್ಷನು ತುಂಬ ಇಷ್ಟ ಆಯಿತು. ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಚೈತ್ರ ಮೇಡಮ್ಗೆ ಮತ್ತು ರಾಜಶೇಖರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವು ಹೇಳಬೇಕು, ನೀವೆಲ್ಲರೂ ಬಂದು ಮೂವಿನ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಸಿನಿಮಾ ನಿಮಗೆಲ್ಲ ಹೇಗೆ ಅನ್ನಿಸ್ತು ಸರ್ ಸಿನಿಮಾ? ಚೆನ್ನಾಗಿ ಅನ್ನಿಸ್ತು. ಓಕೆ, ಇವತ್ತು ನಮ್ಮ ಹೆಗ್ಲ ಮೇಲೆ ಇದ್ದಿದ್ದು ಭಾರ ಇವತ್ತು ನಾವು ಇಳಿಸಿದ್ದೀವಿ. ಇನ್ನೆಲ್ಲ ಜನಗಳ ಮೇಲೆ ಒಪಿನಿಯನ್ ಬಿಟ್ಟಿದ್ದೀವಿ. ದಯವಿಟ್ಟು ಸಿನಿಮಾ ಬಂದು ನೋಡಿ. ಸಿನಿಮಾ ಸೂಪರಾಗಿ ಬಂದಿದೆ. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಮುಂದೆ ಇನ್ನೊಂದು ಅವಕಾಶ ಮಾಡಿಕೊಡೋಕ್ಕೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ದಯವಿಟ್ಟು ಬಂದು ಸಿನಿಮಾ ನೋಡಿ. ಎಲ್ಲರೂ ಮೊಬೈಲಲ್ಲಿ ನೋಡೋದನ್ನ ಬಿಟ್ಬಿಟ್ಟು ಥಿಯೇಟ್ರಿಗೆ ಬಂದ್ಬಿಟ್ಟು ಕನ್ನಡ ಸಿನಿಮಾ ನೋಡಿ. ಕನ್ನಡ ಸಿನಿಮಾ ಮಾಡೋಂಥ ಪ್ರೊಡ್ಯೂಸರ್ಗಳನ್ನ ದಯವಿಟ್ಟು ಬೆಳೆಸಿ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ದಿನ ಜನರುಗಳು ನನ್ನ ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ರಿ, ಫಸ್ಟ್ ಟೈಮ್ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಕೈಯಲ್ಲಿ ಯಾವ ಥರ ಆ ಥರ ಪರ್ಫಾರ್ಮೆನ್ಸ್ನ ನಾನು ಕೊಟ್ಟಿದ್ದೀನಿ. ಇನ್ನು ಆ್ಯಕ್ಚುಲಿ ನಾವು ಏನು ಮಾತಾಡೋ ಪ್ರಯೋಜನ ಇಲ್ಲ. ಇನ್ನು ಜನರುಗಳು ಮಾತಾಡಬೇಕು, ಅವ್ರುಗಳ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕು. ನೀವುಗಳು ಪ್ರತಿಯೊಬ್ಬರು ಜನರಿಗೆ ನಾನು ಕೇಳ್ಕೊಳ್ಳೋದು, ನೀವುಗಳು ಆಡೋ ಒಂದೊಂದು ಮಾತುಗಳು, ನೀವು ಬರೆಯೋ ಒಂದೊಂದು ಪದಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೇ ನಮ್ಮ ಭವಿಷ್ಯ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಶಬಾಷ್ ಬೇಡಿ ಮಗನೇ, ಎತ್ತಿಡೀರಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ನಾವು ಇವತ್ತೇ ಫಸ್ಟು ಫುಲ್ ಶೋ ನೋಡಿದ್ದು. ನಾನು ಡಬ್ಬಿಂಗ್ ಟೈಮಲ್ಲಿ, ಎಡಿಟಿಂಗ್ ಟೈಮಲ್ಲಿ ಸ್ವಲ್ಪ ಅಷ್ಟೇ ನೋಡ್ತಾ ಇದ್ದೆ. ಇವತ್ತು ಫುಲ್ ಮೂವಿ ನೋಡಿ ತುಂಬ ಖುಷಿ ಆಯಿತು ನನಗೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ನನ್ನ ಸಿನಿಮಾ ನನಗೆ ಇಷ್ಟನೇ ಆಗಿರುತ್ತೆ. ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಸಿನಿಮಾ? ಥ್ಯಾಂಕ್ ಯು ಸೊ ಮಚ್. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಚೈತ್ರ ಮೇಡಮ್ ಅವ್ರಿಗೆ, ಪ್ರಕಾಶ್ ಸರ್ಗೆ, ಪ್ರಮೋದ್ ಸರ್ಗೆ, ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಪಿಕ್ಚರ್ ನನಗೆ ಕೇಳಿದ್ರೆ ಹೆಂಗೆ ಅನಿಸ್ತದೆ ಅಂತ ಏನು ಹೇಳೋದು? ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಅವ್ರ ನಗುನು ಕಾಯ್ತಿರ್ತೀನಿ, ಎಲ್ಲೆಲ್ಲಿ ನಗ್ತಿದ್ದಾರೆ ಏನು ಎತ್ತ ಅಂತ. ಎಸ್, ಕಾಮಿಡಿ ಅಂತ ಫಸ್ಟೇ ಹೇಳಿದ್ದೆ ನಾನು. ಯಾವುದು ಲಾಜಿಕ್ಕು ಏನು ಹುಡುಕಕ್ಕೆ ಹೋಗ್ಬೇಡಿ ಇಡೀ ಸಿನಿಮಾದಲ್ಲಿ. ಸೊ ಬರೀ ಹ್ಯೂಮರ್ಗೋಸ್ಕರನೇ ಮಾಡಿರೋ ಸಿನಿಮಾ. ಸೊ ಹಾಗಾಗಿ ಆ ಹ್ಯೂಮರ್ ವರ್ಕ್ ಆಗಿದೆ ಅನ್ನಿಸ್ತು. ಎಲ್ಲ ನಗ್ತಾ ಇದ್ದು ನೋಡ್ತಾ ಇದ್ದೆ, ಆಡಿಯನ್ಸ್ ರಿಯಾಕ್ಷನ್ ನೋಡ್ತಾ ಇದ್ದೆ. ನೋಡೋಣ, ನಮ್ದು ಎಲ್ಲ ಸಿನಿಮಾನು ನಿಧಾನವಾಗಿ ಎದ್ದೇಳುತ್ತೆ, ರಫ್ ಅಂತ ತುಂಬಲ್ಲ. ಸೊ ಇದು ಎಲ್ಲ ಕಡೆಯಿಂದ ರಿಪೋರ್ಟ್ಸ್ ಬರ್ತಿದೆ, ಒಂದು 60-70% ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ ಅಂತ. ನೋಡೋಣ, 2 ದಿನದಲ್ಲಿ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ವೇಟಿಂಗ್ ಫಾರ್ ಅ ಗುಡ್ ರಿಪ್ಲೈ ಅಷ್ಟೇ. ರೊಮ್ಯಾಂಟಿಕ್ ಟ್ರೈ ಮಾಡಿದ್ದೀನಿ, ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿದೆ ಅಂತ ನೀವು ಹೇಳ್ಬೇಕಷ್ಟೇ. ಡ್ಯಾನ್ಸೇ ಬರದೆ ಶೆಟ್ರು ಇದರಲ್ಲಿ ಡ್ಯಾನ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ. ನಂಗೆ ಡ್ಯಾನ್ಸ್ ಬರಲ್ಲ ಅನ್ನೋದು ಗೊತ್ತಿದ್ದು, ಅದಕ್ಕೆ ಅದನ್ನ ಹಂಗೆ ಮಾಡಿರೋದು. ಅಂದರೆ ರಿಯಲಿಸ್ಟಿಕ್ ಇವ್ರಗಳ ಥರ ಎಲ್ಲ ಡ್ಯಾನ್ಸರ್ ಅಲ್ಲ ನಾನು. ಅದಕ್ಕೆ ಎಲ್ಲದರಲ್ಲೂ ಅಂದರೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಎಲ್ಲದರಲ್ಲೂ ಆ ಕಾಮಿಡಿ ಟಚ್ಚನ್ನು ಬಿಟ್ಟು ಹೋಗಬಾರ್ದು ಅನ್ನೋದಿತ್ತು ತಲೆಯಲ್ಲಿ. ಹಂಗಾಗಿ ಅದನ್ನು ಹಂಗೆ ಮೇಂಟೈನ್ ಮಾಡಿದ್ದೀವಿ. ಸೊ ಸಾಂಗಲ್ಲೂ ಅದೇ ಕಾಮಿಡಿ ಟಚ್ ಇದೆ, ಫೈಟಲ್ಲೂ ಅದೇ ಕಾಮಿಡಿ ಟಚ್ ಇದೆ. ಕಾನ್ಸ್ಟೇಬಲ್ ಇಂದ ಕಮಿಷನರ್ ತನಕ ಎಲ್ಲ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ ಪೊಲೀಸಲ್ಲಿ. ಸೊ ಯಾವುದು ಬಾಕಿ ಇಲ್ಲ ಇನ್ನು. ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಪೊಲೀಸ್ ಮತ್ತೆ ಮಾಡಬೇಕು ಅನ್ಸುತ್ತೆ. ಸೊ ನೋಡೋಣ, ಇನ್ನೂ ಹೆಚ್ಚಿನ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಿನಿಮಾಗಳು ಬಂದರೆ ಖಂಡಿತ ಮಾಡೋಣ ಪೊಲೀಸ್. ಥ್ಯಾಂಕ್ ಯು. ಪಿಕ್ಚರ್ ಬಹಳ ಸೂಪರ್ ಆಗಿದೆ. ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಆಮೇಲೆ ಚುರುಕು ಸಂಭಾಷಣೆ, ಡೈರೆಕ್ಷನ್ ಬಹಳ ಟೋಟಲಿ ಬಹಳ ಚೆನ್ನಾಗಿದೆ ಫಿಲಿಮು. ಪ್ರತಿ ಫ್ಯಾಮಿಲಿ ನೋಡಲೇಬೇಕಾದ ಪಿಕ್ಚರ್.
ಶಬಾಷ್ ಬಡ್ಡಿ ಮಗ ಎಲ್ಲರೂ ನೋಡಿ. ಆ? ಸಿನಿಮಾಗೆ ಔಟ್ ಆಫ್ 10 8 ಮಾರ್ಕ್ಸ್ 100%. ಬಹಳ ಚೆನ್ನಾಗಿದೆ. ಹಾ 2 ಮಾರ್ಕ್ಸ್ ಎಲ್ಲ ಹೋಯ್ತು ಏನಂದ್ರೆ ಹತ್ತರಲ್ಲಿ 8 ಕೊಟ್ರಲ್ಲ, ಹಾ. 2 ಮಾರ್ಕ್ಸ್ ಯಾಕೆ ಕಮ್ಮಿ ಆಯ್ತು ಅಂತ 2 ಮಾರ್ಕ್ಸ್ ಏನು ಇಲ್ಲ, ಬೇಕಂದ್ರೆ 10 ಕೊಡ್ಬೋದು. ನನ್ನ ಪ್ರಕಾರ 8 ಮಾರ್ಕ್ಸ್ ಪರ್ಫೆಕ್ಟ್ ಆಗಿದೆ. ಹೌದು, ಬಹಳ ಚೆನ್ನಾಗಿದೆ. ಪ್ರತಿ ಫ್ಯಾಮಿಲಿ ನೋಡಲೇಬೇಕಾದ ಚಿತ್ರ. ಶಬಾಷ್ ಬಡ್ಡಿ ಮಗನೇ. ಸಸ್ಪೆನ್ಸ್ ಇದೆ, ಕ್ರೈಮ್ ಇದೆ. ಆ ಸಸ್ಪೆನ್ಸ್ ಎಂಡಿಂಗ್ ತನಕ ಗೊತ್ತಾಗೋದಿಲ್ಲ ಯಾರು ಏನು ಅಂತ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡೈರೆಕ್ಷನ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಒಳ್ಳೆ ಕಥೆ ಇದೆ, ಚೆನ್ನಾಗಿದೆ. ಸೂಪರ್ ಆಗೈತೆ. ಚೆನ್ನಾಗಿದೆ, ಸೂಪರ್. ತುಂಬ ಚೆನ್ನಾಗಿದೆ. ರೊಮ್ಯಾಂಟಿಕ್ ಸೀನ್ಸ್ ಸಖತ್ತಾಗಿದೆ, ಮತ್ತು ಕಾಮಿಡಿ ಆ್ಯಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾವುದಾದ್ರು ಬಿಡ್ತಾರೆ ಆಫರ್ಸು, ಈ ಫಿಲಮ್ ನೋಡಿದ್ರೆ ಸೂಪರು. ಕ್ಲಾಸ್ ಆಗಿದೆ, ಅಲ್ಟಿಮೇಟ್ ಆಗಿದೆ ಮೂವಿ. ಎಲ್ಲರೂ ಬಂದು ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಫುಲ್ಲು ಸೂಪರ್ ಆಗಿದೆ. ಫಿಲಮ್ ಸೂಪರ್ ಆಗಿದೆ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ, ಎಲ್ಲರೂ ಬಂದು ಮೂವಿ ನೋಡಿ. ಸಕ್ಕತ್ತಾಗಿದೆ ಮೂವಿ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಏನ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ. ಸಿನಿಮಾ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಪ್ರಮೋದ್ ಶೆಟ್ಟಿ ಸರ್ದು ಡಬಲ್ ಶೇಡ್ ಇರೋದ್ರದ್ದು ತುಂಬ ಎಕ್ಸೈಟ್ಮೆಂಟ್ ಇದೆ. ತುಂಬ ಚೆನ್ನಾಗಿ ಆಡಿಯನ್ಸ್ನ ಕೂರಿಸುತ್ತೆ. ಸೊ ಆಲ್ ದ ಬೆಸ್ಟ್. ಶೆಟ್ರು ಇಂಡಸ್ಟ್ರಿನ ಆಡೋಕೆ ಶುರು ಮಾಡಿ ತುಂಬ ವರ್ಷ ಆಗಿದೆ. ಪ್ರಮೋದ್ ಶೆಟ್ರು ಲಾಫಿಂಗ್ ಬುದ್ಧದಲ್ಲಿ ಒಂಥರ ಟ್ವಿಸ್ಟ್ ಕೊಟ್ಟಿದ್ರು. ಈ ಸಿನಿಮಾದಲ್ಲಿ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದು ಕಾಕಿ ಡ್ರೆಸ್ ಹಾಕೊಂಡು. ಆ ಟ್ವಿಸ್ಟ್ ಏನು ಅಂತ ನೀವು ನೋಡ್ಬೇಕಂದ್ರೆ ಸಿನಿಮಾಗೆ ಬರಬೇಕು. ಸಿನಿಮಾಗೆ ಬಂದು ನೋಡಿದವ್ರು ಎಲ್ಲರೂ ಹೇಳೋದು ಒಂದೇ ಮಾತು, ಶಬಾಷ್ ಬಡ್ಡಿ ಮಗನೇ. ಎಲ್ಲರೂ ಅವ್ರವ್ರ ಜೀವನದಲ್ಲಿ ಒಂದ್ಸಲ ಆದರೂ ಶಬಾಷ್ ಬಡ್ಡಿ ಮಗನೇ ಅಂತ ಅನ್ಸ್ಕೊಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆ ಥರ ಆಸೆ ಇದ್ದರೆ ಬಂದು ಸಿನಿಮಾ ನೋಡಿ. ಶಬಾಷ್ ಬಡ್ಡಿ ಮಗನೇ.